ವಿಚಾರನೂ ಕೂಡ ಜೋರಾಗಿ ನಡೆದ್ರು. ಒಬ್ಬರಿಗೆ ಒಂದೇ ಸ್ಥಾನ ಇರಬೇಕು, ಒಂದು ಕಡೆ ಸಚಿವನು ಇರ್ತಾರೆ, ಇನ್ನೊಂದು ಕಡೆ ಡಿ ಸಿ ಎಂ ಇದ್ದಾರೆ ಅಂತಂದು ಹೇಳ್ಕೊಂಡು ಡಿ ಕೆ ಶಿ ಅವರು ರಾಜ್ಯಾಧ್ಯಕ್ಷ ಬದಲಾವಣೆ. ನೋಡಿ, ಎಲ್ಲ ಚರ್ಚೆಗಳು ಇವು ಯಾವ ಅಂತಿಮ ಅಲ್ಲ. ಚರ್ಚೆಗಳು ಸುಮ್ಮನೆ ಚರ್ಚೆಗಳು ಆಗ್ತಿರ್ತಾವೆ. ಅದ್ರಾಗ ತಾವಿದ್ದೀರಲ್ಲ, ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಕ್ಕೆ, ಪ್ರಚಾರ ಕೊಡೋದಕ್ಕೆ ಮಾಧ್ಯಮದವರು ಕೂಡ ಇದ್ದೀರಿ. ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ ನಾನು. ಯಾಕಂದರೆ ಇಂಥ ಚರ್ಚೆಗಳನ್ನು ನೀವು ಮಾಡ್ತೀರಿ, ಮಾಡಿ ಜನರು ಅಲ್ಲಲ್ಲ, ನಮ್ಮವ್ರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನು ಅವರ ಒಂದು ಅನಿಸಿಕೆಗಳನ್ನು ಹೇಳುವಂಥದ್ರಲ್ಲಿ ತಪ್ಪೇನಿದೆ? ಹೇಳಿಬಿಡು. ಸಚಿವ ಸ್ಥಾನ ಬೇಕಂತ ಆಕಾಂಕ್ಷಿಗಳು ನೀವು ಕೂಡ ಇದ್ದೀರಿ. ಅದೀನಿ, ನಾನು ಅದೀನಿ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಆಗಲೇಬೇಕು ಅಂತ ನಮ್ಮದು ಹೌದು ಇದೆ. ನಮ್ಮ ಕ್ಷೇತ್ರದ ಜನ, ಭಾಳಷ್ಟು ಜನ, ನಮ್ಮ ಹಿರಿಯರು ಎಲ್ಲರೂ ಹೋಗಿ ಹೇಳಿದ್ದಾರೆ. ಇದೇ ನಾನು ಕೂಡ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಕೊಟ್ಟರೆ ಸಮರ್ಪಕವಾಗಿ ನಿವಾಸುವಂಥ ಶಕ್ತಿ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ. ಬಟ್ಟಿ ಊರಿಗೋಸ್ಕರ ನಾವು ಮಾಡ್ತಾ ಇಲ್ಲ, ಬಟ್ಟಿ ಉರ್ಸ್ಗೋದಕ್ಕೋಸ್ಕರ ನಾನು ಸಚಿವ ಆಗ್ತಾ ಇಲ್ಲ. ಯಾರಿಗೂ ಉರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ದ್ವೇಷದ ರಾಜಕಾರಣಿ ಅಲ್ಲ. ನಾನು ದ್ವೇಷವನ್ನು ಬಿಟ್ಬಿಟ್ಟಿದ್ದೀನಿ. ಭಾಳ ದಿವಸದಿಂದ ದ್ವೇಷವನ್ನು ಬಿಟ್ಟಿದ್ದೀನಿ. ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದಲ್ಲಿ 50 ವರ್ಷಗಳ ಕಾಲದಿಂದ ನಮ್ಮ ಮನೆತನ ಕಾಂಗ್ರೆಸ್ನಲ್ಲಿ ಇದೆ. ನಮ್ಮ ತಂದೆಯವರು, ತಾಯಿಯವರು, ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟರೆ ನಾನು ಸಮರ್ಪಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ರಾಜ್ಯಾದ್ಯಂತ ಇವತ್ತು ಸಂಘಟನೆ ಮಾಡೋದಕ್ಕೆ ನನಗೂ ಆಗುತ್ತೆ ಅನುಕೂಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ